ಸೊ ಹೌ ಡು ಯು ಡೂ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತು ನಮ್ಮ ಹತ್ರ ಇದೆ ಏತರ್ 450X ಆ್ಯಂಡ್ ಏತರ್ ರಿಸ್ಟಾ. ಬೋತ್ ಆರ್ ಟಾಪ್ ಮಾಡಲ್ಸ್, ಎರಡು ಕೂಡ ಟಾಪ್ ಮಾಡಲೇ. ಇದು 450X, ಏತರಲ್ಲಿ 450 ಸೀರೀಸಲ್ಲಿ ಟಾಪ್ ಮಾಡಲು, ಅಂದರೆ ಅಪೆಕ್ಸ್ ಇನ್ಕ್ಲೂಡ್ ಮಾಡ್ತಾ ಇಲ್ಲ ನಾನು, ಅದು ಸ್ಪೆಷಲ್ ಎಡಿಷನಾಗಿ ಬರುತ್ತೆ. ಟಾಪ್ ಮಾಡಲ್ ಬಂದು 450X. ಇದರಲ್ಲಿ ರಿಸ್ಟಾಲಿ ಸ್ಪೆಷಲ್ ಎಡಿಷನ್ ಅಂತ ಏನೂ ಇಲ್ಲ. ರಿಸ್ಟಾ ಎಸ್ ಮತ್ತು ರಿಸ್ಟಾ ಝೆಡ್ ಅಂತ ಬರುತ್ತೆ. ಸೊ ಇದು ರಿಸ್ಟಾ ಝೆಡ್. ಎರಡರದ್ದು ಕೂಡ ಡೀಟೇಲ್ಡ್ ರಿವ್ಯೂನ ನಾನು ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ. ನಾನು ಎರಡು ಐ ಬಟನಲ್ಲಿ ಬರ್ತಾ ಇರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ಕೂಡ ಲಿಂಕ್ ಇರುತ್ತೆ ನಿಮಗೆ ಎರಡು ಗಾಡಿದು ರಿವ್ಯೂವು. ನೀವು ಡೀಟೇಲಾಗಿ ನೋಡಬೇಕಂದ್ರೆ ಒಂದೊಂದು ಗಾಡಿನೇ ಆದರೂ ಕೂಡ ನೋಡ್ಬೋದು ನೀವು. ಬಟ್ ಇದು ಒಂದು ಬ್ರೀಫ್ ಕಂಪ್ಯಾರಿಸನ್ ಅಷ್ಟೇ. ಮೇಲ್ಮೇಲೆ ನಮಗೆ ಏನು ಡಿಫ್ರೆನ್ಸ್ ಕಾಣುತ್ತೆ ಮತ್ತು ಪ್ರಾಕ್ಟಿಕಲ್ ಹೆಂಗೆ ಎರಡು ಗಾಡಿಲು ಅಂತ ಹೇಳ್ತೀನಿ ನಾನು. ಸೊ ಫಸ್ಟಿಂದ ಸ್ಟಾರ್ಟ್ ಮಾಡೋಣ. ಫಸ್ಟ್ ಏನಂದರೆ ಟೈರಿಂದ ಸ್ಟಾರ್ಟ್ ಮಾಡೋಣ. ಟೈರ್ ಎರಡಲ್ಲೂ ಕೂಡ 90/90 12 ಇಂಚೇ ಬರೋದು ನಮಗೆ. 12 ಇಂಚ್ ರಿಮ್ಸ್ ಎರಡೂ, ಅಲಾಯ್ಸ್ ಎರಡೂ. ಆಮೇಲೆ ಫ್ರಂಟ್ ವೀಲಲ್ಲಿ ನಮಗೆ ಡಿಸ್ಕ್ ನೋಡೋಕೆ ಸಿಗುತ್ತೆ, ಇದರಲ್ಲೂ ಡಿಸ್ಕ್ ನೋಡೋಕೆ ಸಿಗುತ್ತೆ, ಆಮೇಲೆ ಇದರಲ್ಲಿ ಕೂಡ ಡಿಸ್ಕ್ ನೋಡೋಕೆ ಸಿಗುತ್ತೆ. ಬಟ್ ಅದೇ ರೇರ್ ಟೈರಿಗೆ ಬಂದರೆ ನಾವು ಹಿಂದ್ಗಡೆ ಇದರಲ್ಲಿ ಡ್ರಮ್ ನೋಡೋಕೆ ಸಿಗುತ್ತೆ. ನೋಡಿ ಇಲ್ಲಿ ಯಾವುದೇ ಥರ ಡಿಸ್ಕ್ ಕಾಣಿಸ್ತಾ ಇಲ್ಲ ನಿಮಗೆ, ಬಟ್ ಇಲ್ಲಿ ನೋಡಿ ನೇಕಡ್ ಎಕ್ಸ್ಪೋಸ್ಡ್ ಆಗೇ ಇದ್ರೆ ಇದರಲ್ಲಿ ಡಿಸ್ಕು. ಆ್ಯಂಡ್ ಸ್ವಲ್ಪ ಇದು ಬ್ರೇಡೆಡ್ ಥರನೂ ಕಾಣಿಸುತ್ತೆ, ಸ್ಟೀಲ್ ಬ್ರೇಡೆಡ್ ಲೈನ್ಸ್ ಥರ. ಬಟ್ ಇದು ಇಲ್ಲಿವರೆಗೂ ಅಷ್ಟೇ ಸ್ಟೀಲು, ಒಳಗಿಂದ ರಬ್ಬರಾಗಿ ಕ್ಯಾರಿ ಆಗಿದೆ. ಬಟ್ ಬ್ರೇಕಿಂಗ್ ಪರ್ಫಾರ್ಮೆನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ 450Xದು. ಡೀಟೇಲಾಗಿ ಹೇಳಿದ್ದೀನಲ್ಲ ನಾನು ವೀಡಿಯೋದಲ್ಲಿ, ಅದನ್ನು ಹೋಗಿ ಚೆಕ್ಔಟ್ ಮಾಡಿ, ಎಲ್ಲ ಗೊತ್ತಾಗುತ್ತೆ ನಿಮ್ಗೆ ಅದರಲ್ಲಿ. ನೆಕ್ಸ್ಟ್ ಇದರಲ್ಲಿ ಬ್ಯಾಟ್ರಿ ಬಗ್ಗೆ ಬರೋಣ ನಾವು. ಎರಡರಲ್ಲೂ ಸೇಮ್ ಬ್ಯಾಟ್ರಿ ಪ್ಯಾಕ್ ಬರುತ್ತೆ. 3.7 kW, 3.7 kW. ಇವಾಗ 3.5 ಮಾಡಿದ್ದಾರೇನೋ ಅನಿಸುತ್ತೆ ಮೋಸ್ಟ್ಲಿ. 3.5 ಆದ್ರೂ ರೇಂಜ್ ಸೇಮೇ ಬರೋದು. ಎರಡು ಕ್ಲೇಮ್ಡ್ IDC ರೇಂಜ್ ಬಂದು 161 ಕಿಲೋಮೀಟರೇ IDC ರೇಂಜ್ ನಾನು ಹೇಳ್ತಾ ಇರೋದು. ಟ್ರೂ ರೇಂಜ್ ಬಂದು ಡಿಫರ್ ಆಗುತ್ತೆ ಸ್ವಲ್ಪ. 450Xಲ್ಲಿ 130 ಕಿಲೋಮೀಟರ್ ಬರುತ್ತೆ ಟ್ರೂ ರೇಂಜು. ಬಟ್ ರಿಸ್ಟಾಲಿ 125 ಕಿಲೋಮೀಟರ್ಸ್ ಬರುತ್ತೆ, 5 ಕಿಲೋಮೀಟರ್ ಕಡಿಮೆ ಬರುತ್ತೆ ರೇಂಜು. ಆ್ಯಂಡ್ ನೆಕ್ಸ್ಟ್ ನಾವು ಕಂಪ್ಯಾರಿಸನ್ ಪಾಯಿಂಟ್ ನೋಡೋದಾದರೆ ಕರ್ಬ್ ವೆಯ್ಟ್ ಇದ್ರದ್ದು. ಗಾಡಿ ವೆಯ್ಟ್, ಕರ್ಬ್ ವೆಯ್ಟ್ ಅಂದರೆ ಗಾಡಿ ವೆಯ್ಟ್ ಬಂದು ಇದರಲ್ಲಿ 111 kgs ಬರುತ್ತೆ, ಇದರಲ್ಲಿ 125 kgs ಬರುತ್ತೆ. ಸ್ವಲ್ಪ ಹೆವಿಯರ್ ಸೈಡ್ಗಿದೆ ರಿಸ್ಟಾ, ಅದರಿಂದ ಕಾರ್ನರಿಂಗು, ಹ್ಯಾಂಡ್ಲಿಂಗ್ ಎಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ರಿಸ್ಟಾಲಿ. ಇದ್ರ ಪರ್ಪಸ್ಸು ಅದಕ್ಕೆ ಮಾಡೇ ಇಲ್ಲ, ಸೊ ಅದಕ್ಕೇನು ಅಷ್ಟು ಮ್ಯಾಟ್ರ್ ಆಗೋಲ್ಲ. ಇದು ಸ್ಪೋರ್ಟ್ಸ್ ವೆಹಿಕಲ್ ಆಗಿರೋದ್ರಿಂದ ಪ್ರತಿಯೊಂದು ಮ್ಯಾಟ್ರ್ ಆಗುತ್ತೆ ಇದರಲ್ಲಿ. ವೆಯ್ಟ್ ಆಗಿರಲಿ, ಪರ್ಫಾರ್ಮೆನ್ಸ್ ಆಗಿರಲಿ, ಎಲ್ಲ ಮ್ಯಾಟ್ರ್ ಆಗುತ್ತೆ ಇದರಲ್ಲಿ. ಸೊ ಆ ಪರ್ಪಸ್ಸಿಂದ ಹೇಳಿದ್ದೀನಿ ನಾನು ಅದನ್ನ. ನೆಕ್ಸ್ಟ್ ಇದ್ರು ಮೋಟ್ರ್ ಕೆಪಾಸಿಟಿ ಆಬ್ವಿಯಸ್ಲಿ ಸ್ಪೋರ್ಟ್ಸ್ ವೆಹಿಕಲ್ ಅಂದರೆ ಅದರಲ್ಲಿ ಜಾಸ್ತಿ ಇರಬೇಕು. ಇದರಲ್ಲಿ ಫ್ಯಾಮಿಲಿ ಓರಿಯೆಂಟೆಡ್ ಗಾಡಿ, ಗ್ರಾಸರೀಸ್ ಅದು ಇದು ಕ್ಯಾರಿ ಮಾಡೋದ್ರಿಂದ ಇದ್ರೂ ನಮಗೆ ಮೋಟರ್ ಕೆಪಾಸಿಟಿ ಬಂದು 4.3 kW ಬರುತ್ತೆ. ಬಟ್ ಅದೇ ರಿಸ್ಟಾಗಾದ್ರೆ 6.4 kW ಬರುತ್ತೆ ಗುರು. ಅದ್ರದ್ದು ಆಲ್ಮೋಸ್ಟ್ ಒಂದು 0.7 ಟೈಮ್ಸ್ ಜಾಸ್ತಿ ಇದೆ ಇದರಿಂದ ಇದಕ್ಕೆ. ಸೊ ಅದರಿಂದ ಟಾರ್ಕ್ ಕೂಡ ಡಿಫರ್ ಆಗುತ್ತೆ ನಮಗೆ. ಎಷ್ಟು ಬೇಗ ಆಕ್ಸಿಲರೇಷನ್ ಹಿಟ್ ಆಗುತ್ತಲ್ಲ ಅದು ಕೂಡ ಡಿಫರ್ ಆಗುತ್ತೆ. ಮ್ಯಾಕ್ಸ್ ಟಾರ್ಕ್ ಬಂದು ಇದರಲ್ಲಿ ರಿಸ್ಡಾಲಿ ನಿಮಗೆ 22 Nm ಬರುತ್ತೆ. ಆ್ಯಂಡ್ ಇದರಲ್ಲಿ ಬಂದು 450Xಲ್ಲಿ ನಿಮಗೆ 26 Nm ಟಾರ್ಕ್ ಬರುತ್ತೆ. ಅಷ್ಟೊಂದೇನು ಮ್ಯಾಕ್ಸಿಮಮ್ ಏನು ಡಿಫ್ರೆನ್ಸ್ ಇಲ್ಲ. ಬಟ್ ನಿಮಗೆ ಆನ್ ಪೇಪರ್ ಸ್ಪೆಸಿಫಿಕೇಷನ್ ನೋಡಿದ್ರೆ ಸ್ವಲ್ಪ ಡಿಫ್ರೆನ್ಸ್ ಕಾಣುತ್ತೆ. ಆ್ಯಂಡ್ 0 to 40 ಹಿಟ್ ಆಗುತ್ತಲ್ಲ ಅದು ಕೂಡ ನಿಮಗೆ ಮ್ಯಾಸಿವ್ ಅಂತ ಅನಿಸುತ್ತೆ. 0 to 40 ರಿಸ್ಟಾ ಬಂದು 4.7 ಸೆಕೆಂಡ್ಸ್ ಬೇಕು ಗುರು 0 to 40 ಹೋಗೋಕ್ಕೆ. ಬಟ್ ಅದೇ ನಮ್ಮ 450Xಗಾದರೆ 3.3 ಸೆಕೆಂಡ್ಸಲ್ಲೇ ಹೊಟ್ಟೋಗುತ್ತೆ 0 to 40. ತುಂಬ ಕ್ವಿಕ್ಕಾಗಿ ಫೀಲ್ ಆಗುತ್ತೆ. ನೀವು ಹಿಂದೆ ಯಾರು ಪಿಲಿಯನ್ನ ಕೂರಿಸ್ಕೊಂಡು ಸಡನ್ನಾಗಿ ವಾರ್ಪಲ್ಲಿ ನೀವು ಪುಲ್ ಮಾಡ್ತಿದ್ದೀರಾ ಅಂದರೆ ಹೆಂಗೆ ಫೀಲ್ ಆಗುತ್ತೆ ಅಂತ ನೀವು ಪಿಲಿಯನಲ್ಲಿ ಒಂದು ಸತಿ ಎಕ್ಸ್ಪೀರಿಯೆನ್ಸ್ ಮಾಡಿ ನೋಡಿ. ಪಿಲಿಯನ್ ಏನಾದ್ರು ಇಲ್ಲಿ ಕೂತ್ಕೊಂಡು ಇಲ್ಲಿ ಫುಟ್ ಪೆಕ್ಸಲ್ಲಿ ಕಾಲು ಇಟ್ಟಿದ್ರೆ ಕಾಲೆಲ್ಲ ಹಿಂಗೆ ಮೇಲೋಗಿರುತ್ತೆ ಫುಟ್ ಪೆಕ್ಸಿಂದ. ಸೊ ಅಷ್ಟು ಕ್ವಿಕ್ಕಾಗಿ ಆಕ್ಸಿಲೇಷನ್ ಹಿಟ್ ಆಗುತ್ತೆ 450Xಲ್ಲಿ. ರಿಸ್ಟಲ್ಲಿ ಅಷ್ಟೊಂದೇನು ಫೀಲ್ ಆಗಲ್ಲ, ಬಟ್ ಅದು ಕೂಡ ಕ್ವಿಕ್ ಇದೆ. ಪೆಟ್ರೋಲ್ ಇಂಜಿನಿಗೆ ಕಂಪೇರ್ ಮಾಡಿದ್ರೆ ಕ್ವಿಕ್ ಇದೆ ಎಲೆಕ್ಟ್ರಿಕ್ಕು. ಸೊ ಅದು ಒಂದು ಡಿಫ್ರೆನ್ಸು. ನೆಕ್ಸ್ಟು ಎರಡರಲ್ಲಿ ಕೂಡ ಟಚ್ ಸ್ಕ್ರೀನ್ ಡಿಸ್ಪ್ಲೇನೇ ನಿಮಗೆ ಸಿಗೋದು. ಇದರಲ್ಲೂ 7 ಇಂಚ್ ಟಚ್ ಸ್ಕ್ರೀನ್ ನೋಡೋಕೆ ಸಿಗುತ್ತೆ ನಿಮಗೆ, ಇದರಲ್ಲಿ ಕೂಡ 7 ಇಂಚ್ ಟಚ್ ಸ್ಕ್ರೀನ್ ನೋಡೋಕೆ ಸಿಗುತ್ತೆ ನಿಮಗೆ. ಎರಡರದ್ದು ಇಂಟರ್ಫೇಸ್ ಸೇಮ್ ಇದೆ, ತೋರಿಸ್ತೀನಿ ನೋಡಿ ನಿಮಗೆ. ಇದರಲ್ಲಿ ಏನೇನಿದೆ ನೋಡಿ. ಇದರಲ್ಲಿ ಫಸ್ಟು ಗೂಗಲ್ ಮ್ಯಾಪ್ ನೋಡೋಕೆ ಸಿಗುತ್ತೆ, ರೇಂಜ್ ಸಿಗುತ್ತೆ, ಯಾವ ಮೋಡಲ್ ಇದೆ ಅಂತ ತೋರಿಸುತ್ತೆ, ಕರೆಂಟ್ ರೈಡು ಮತ್ತು ಇದು ಫೋನ್ ಕನೆಕ್ಟಿವಿಟಿ. ಇದರಲ್ಲಿ ಕೂಡ ಸೇಮೇ ಇದೆ. ಗೂಗಲ್ ಮ್ಯಾಪ್ಸ್ ಇದೆ ನಿಮಗೆ ನೋಡೋಕ್ಕೆ, ರೇಂಜ್ ಇದೆ, ಯಾವ ಮೋಡಲ್ ಇದೆ ಅಂತ ತೋರಿಸುತ್ತೆ, ಕರೆಂಟ್ ರೈಡ್ ಆ್ಯಂಡ್ ಫೋನ್ ಕನೆಕ್ಟಿವಿಟಿ. ಸೊ ಇಷ್ಟು ಸೇಮ್ ಫೀಚರ್ಸ್ ಇದೆ ಇದರಲ್ಲೂ, ಅಷ್ಟೇ ಸೇಮ್ ಫೀಚರ್ಸ್ ಇರೋದು. ಬಟ್ ಒಂದೊಂದು ಆಬ್ವಿಯಸ್ಲಿ ಡಿಫ್ರೆನ್ಸ್ ಆಗುತ್ತೆ. ಅದು ಏನು ಡಿಫ್ರೆನ್ಸ್ ಅಂತ ಹೇಳ್ಬಿಡ್ತೀನಿ. ಇದರಲ್ಲಿ ನಿಮಗೆ ಎರಡೇ ಮೋಡ್ ನೋಡೋಕೆ ಸಿಗೋದು. ಒಂದು ಏನಂದರೆ ಸ್ಮಾರ್ಟಿಕೋ ಆ್ಯಂಡ್ ಜಿಪ್ ಅಂತ. ಜಿಪ್ ಅಂದರೆ ಫುಲ್ಲು ಪರ್ಫಾರ್ಮೆನ್ಸ್ ಮೋಡು, ಸ್ಮಾರ್ಟಿಕೋ ಫುಲ್ಲು ರೇಂಜ್ ಜಾಸ್ತಿ ಬರುತ್ತೆ, ಈಕೋ ಮೋಡ್ ಅದರಲ್ಲಿ. ಬಟ್ ಅದೇ ಇದರಲ್ಲಿ ನಿಮಗೆ ಎಷ್ಟೊಂದು 4 ಮೋಡ್ ನೋಡೋಕೆ ಸಿಗುತ್ತೆ ಗುರು. ಒಂದು ಸ್ಮಾರ್ಟಿಕೋ ನೋಡಿ, ಫೋಕಸ್ ಮಾಡ್ತಾಯಿದ್ದೀನಿ. ಒಂದು ಸ್ಮಾರ್ಟಿಕೋ, ರೈಡು, ಸ್ಪೋರ್ಟು ಆ್ಯಂಡ್ ವಾರ್ಪು.
ಇಷ್ಟು ಮೋಡ್ ನೋಡೋಕೆ ಸಿಗುತ್ತೆ ನಿಮಗೆ. ಪ್ರತಿಯೊಂದು ಮೋಡಲ್ಲೂ ನಿಮಗೆ ಪರ್ಫಾರ್ಮೆನ್ಸ್ ಡಿಫ್ರೆನ್ಸ್ ಇದೆ, ಟಾಪ್ ಸ್ಪೀಡ್ ಡಿಫ್ರೆನ್ಸ್ ಇದೆ, ಎಷ್ಟು ಬೇಗ ಆಕ್ಸಿಲರೇಷನ್ ಹಿಟ್ ಆಗುತ್ತೆ ಅನ್ನೋದು ಡಿಫ್ರೆನ್ಸ್ ಆಗುತ್ತೆ, ಟಾರ್ಕ್ ಕೂಡ ಡಿಫ್ರೆನ್ಸ್ ಆಗುತ್ತೆ. ಪ್ರತಿಯೊಂದೊಂದು ಮೋಡಲ್ಲೂ ಟಾರ್ಕ್ನ ಡಿಫ್ರೆಂಟಾಗಿ ಡೆಲಿವರ್ ಮಾಡುತ್ತೆ. ಇದರಲ್ಲಿ ನೋಡಿ, ಫಸ್ಟು ಸ್ಮಾರ್ಟ್ ಇಕೋಲ್ ಇದೆ, ಅದಾದಮೇಲೆ ಜಿಪ್ಪಲ್ಲಿದೆ, ಎರಡೇ ಮೋಡು. ಟಾಪ್ ಸ್ಪೀಡ್ ಕೂಡ ಡಿಫ್ರೆನ್ಸ್ ಆಗುತ್ತೆ ಸೇಮ್ ಇದರಲ್ಲೂ. ಇದರಲ್ಲಿ ಹೆಂಗೆ ನಿಮಗೆ ಪ್ರತಿಯೊಂದೊಂದು ಮೋಡ್ಗೂ ಟಾರ್ಕು ಮತ್ತು ಟಾಪ್ ಸ್ಪೀಡ್ ಡಿಫ್ರೆನ್ಸ್ ಆಗುತ್ತೆ, ಇದರಲ್ಲೂ ಕೂಡ ಅಷ್ಟೇ. ನಾನು ಎರಡೂ ಡೀಟೇಲ್ ವೀಡಿಯೋದಲ್ಲಿ ಎಲ್ಲನೂ ಕೂಡ ಹೇಳಿದ್ದೀನಿ, ಅದು ನೀವು ನೋಡಬೇಕಂದ್ರೆ ನೀವು ನೋಡ್ಬೋದು. ಆ್ಯಂಡ್ ಇದರಲ್ಲಿ ಮೋಟರ್ ಕೆಪಾಸಿಟಿ ಕಡಿಮೆ ಇರೋದ್ರಿಂದ ಟಾಪ್ ಸ್ಪೀಡ್ ಕೂಡ ಕಡಿಮೆನೇ ಇದೆ. ರಿಸ್ಟಲ್ ಬಂದು 80 ಕಿಲೋಮೀಟರ್ ಟಾಪ್ ಸ್ಪೀಡು, ಬಟ್ ಅದೇ 450 XL ಆದರೆ 90 ಕಿಲೋಮೀಟರ್ ಟಾಪ್ ಸ್ಪೀಡು. ಏನಕ್ಕಂದರೆ ಇದರಲ್ಲಿ ಮೋಟರ್ ಕೆಪಾಸಿಟಿ ಜಾಸ್ತಿ ಇದೆ. ಬಟ್ ಅದೇ ಅಪೆಕ್ಸ್ ವರ್ಷನ್ ಇದೆಯಲ್ಲ, ಸ್ಪೆಷಲ್ ಎಡಿಷನ್, ಅದರಲ್ಲಿ ನಿಮಗೆ ಇನ್ನೂ 10 km/h ಜಾಸ್ತಿ ಆಗುತ್ತೆ, 100 km/h ಹೋಗುತ್ತೆ ಅಪೆಕ್ಸಲ್ಲಿ. ಅದ್ರ ಬಗ್ಗೆ ನಾವು ಮಾತಾಡೋದು ಬೇಡ ಇವಾಗ, ಅದು ಸ್ಪೆಷಲ್ ಎಡಿಷನ್. ಅದು ಅದೇನಾದ್ರು ನಂಗೆ ರಿವ್ಯೂ ಮಾಡೋಕ್ಕೆ ಸಿಕ್ಕಿದ್ರೆ ಅದನ್ನು ಕೂಡ ಕಂಪೇರ್ ಮಾಡ್ತೀನಿ ನಾನು. ಆ್ಯಂಡ್ ಇದ್ರ ಬೂಟ್ ಸ್ಪೇಸ್ ಕೂಡ ಅಷ್ಟೇ, ಬೋಟ್ ಸ್ಪೇಸ್ ಇದರಲ್ಲಿ ನೀವು ವಿಜುವಲ್ ಡಿಫ್ರೆನ್ಸೇ ಹಂಗೆ ನೋಡ್ಬೋದು ಬೇಕಾರೆ. ನೋಡಿ ಸೀಟ್ ಎಷ್ಟು ಅಗಲ ಇದೆ, ಎಷ್ಟು ಚಿಕ್ಕ ಇದೆ. ಹಂಗೆ ಬೂಟ್ ಸ್ಪೇಸ್ ಕೂಡ ಅಷ್ಟೇ, 34 ಲೀಟರ್ಸ್ ಮ್ಯಾಸಿವ್ ಬೂಟ್ ಸ್ಪೇಸ್ ಇದೆ ಗುರು ಇದರಲ್ಲಿ. ಅದೇ ಇದರಲ್ಲಾದರೆ ಬರೀ 22 ಲೀಟರ್ಸ್ ಅಷ್ಟೇ ಇರೋದು. ಇದರಲ್ಲಿ ಬೇರ್ಲಿ ನೀವು ಒಂದು ಹಾಫ್ ಹೆಲ್ಮೆಟ್ನ ಫಿಟ್ ಮಾಡ್ಬೋದು ಅಷ್ಟೇ. ಹಾಫ್ ಹೆಲ್ಮೆಟ್, ಅದು ಕೂಡ ಫುಲ್ ಫೇಸ್ ಹೆಲ್ಮೆಟ್ ಇದರಲ್ಲಿ ಫಿಟ್ಟೇ ಆಗೋಲ್ಲ, ಒಳಗಡೆ ಇಲ್ಲ ಒಳಗಡೆ. ಬಟ್ ಇದರಲ್ಲಾದರೆ ನೀವು 2 ಹಾಫ್ ಫೇಸ್ ಹೆಲ್ಮೆಟ್ನ ಫಿಟ್ ಮಾಡ್ಬೋದು, ಫುಲ್ ಫೇಸ್ ಹೆಲ್ಮೆಟ್ ಇದರಲ್ಲೂ ಹೋಗೋಲ್ಲ. ಏನಕ್ಕಂದರೆ ಇದು ಅಗ್ಲ ಇದೆ, ಉದ್ದ ಇಲ್ಲ. ಸೊ ಅದರಿಂದ ಫುಲ್ ಫೇಸ್ ಹೆಲ್ಮೆಟ್ ಫಿಟ್ ಆಗೋಲ್ಲ, ಹಾಫ್ ಫೇಸ್ ಹೆಲ್ಮೆಟ್ ಫಿಟ್ ಆಗುತ್ತೆ. ಆ್ಯಂಡ್ ಇದರಲ್ಲಿ 34 ಲೀಟರ್ಸ್ ಜೊತೆಗೆ ಅಡಿಷ್ನಲ್ 20 ಲೀಟರ್ಸ್ ಏನೋ ಸಿಗುತ್ತೆ ನಿಮಗೆ ನೋಡೋಕ್ಕೆ. ನೋಡಿ ಇಲ್ಲಿ ನೀವು ಅಡಿಷ್ನಲ್ 20 ಲೀಟರ್ಸ್ನ ಇಟ್ಕೊಬೋದು ಬೇಕಂದರೆ. ಇಲ್ಲಿ ಫೋನ್ ಚಾರ್ಜ್ ಮಾಡೋಕ್ಕೆ ಒಂದು ಆಕ್ಸೆಸರಿಯಾಗಿ ಕೊಟ್ಟಿದ್ದಾರೆ. ಆಕ್ಸೆಸರಿ ಹಾಕ್ಸ್ಕೊಬೇಕು ನೀವು. ಇಲ್ಲಿ ಪೋರ್ಟ್ ಅಂತೂ ಕೊಟ್ಟಿದ್ದಾರೆ, ಹಾಕ್ಸ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಇಲ್ಲಿ ಹಾಕ್ಸ್ಕೊಂಡು ಬೇಕಾದ್ರೆ ಇಲ್ಲಿ ಫೋನ್ನ ಹಿಡ್ಕೊಂಡು ಚಾರ್ಜ್ ಮಾಡ್ಕೊಬೋದು, ಅದಕ್ಕೋಸ್ಕರ ಇದಿರೋದು. ಆ್ಯಂಡ್ ಇದರಲ್ಲಿ ಇನ್ನೊಂದು ಏನಂದರೆ, ಏತರ್ ಇಷ್ಟದಲ್ಲಿ ಇಲ್ಲಿ ಹುಕ್ಕಿದೆ ನೋಡಿ, ಗ್ರೋಸರೀಸ್ನ ಕ್ಯಾರಿ ಮಾಡೋಕ್ಕೆ ಇಲ್ಲಿ ಹುಕ್ಕಿದೆ. ಬಟ್ ಅದೇ 450 XL ಯಾವುದೇ ಹುಕ್ ಸಿಗೋಲ್ಲ ನೋಡಿ, ಫುಲ್ ಎಕ್ಸ್ಪೋಸ್ಡ್ ಆಗಿ ಕಾಣುತ್ತೆ ಅಷ್ಟೇ, ಯಾವ ಹುಕ್ಸು ಇಲ್ಲ ನಿಮಗೆ. ಅದೇ ಸೆಂಟರ್ ಹುಕ್ಕು ಎರಡರಲ್ಲೂ ನೋಡೋಕೆ ಸಿಗುತ್ತೆ ನೋಡಿ. ಈ ಹುಕ್ ಇದರಲ್ಲೂ ಕೂಡ ಇದೆ, ಆ್ಯಂಡ್ ಇದರಲ್ಲಿ ಕೂಡ ಇದೆ ಹುಕ್ಕು. ಫ್ಲೋರ್ ಸೈಜ್ನ ನೀವು ನೋಡ್ಬೋದು, ಇದೆಷ್ಟು ಅಗಲ ಬರುತ್ತೆ ಫ್ಲೋರ್ ಸೈಜು, ಬಟ್ ಅದು ತುಂಬ ಚಿಕ್ಕ ಬರುತ್ತೆ, ಇಷ್ಟು ಅಗಲ ಇಲ್ಲ. ಒಂದು ಸಿಲಿಂಡರ್ ಕೂಡ ಕ್ಯಾರಿ ಮಾಡ್ಬೋದು ಗುರು ಇದರಲ್ಲಿ, ಅಷ್ಟು ಸ್ಪೇಸ್ ಇದೆ. ಬಟ್ ಇದರಲ್ಲಿ ಅಷ್ಟೊಂದು ಸ್ಪೇಸ್ ಇಲ್ಲ ನೋಡಿ. ಆ್ಯಂಡ್ ಎರಡು ಗಾಡಿಲೂ ನಿಮಗೆ ಫ್ಲೋರ್ ಮ್ಯಾಟು ಬೈ ಡಿಫಾಲ್ಟ್ ನೋಡೋಕೆ ಸಿಗೋಲ್ಲ, ಇದು ಆಕ್ಸೆಸರಿಯಾಗಿ ಹಾಕ್ಸ್ಕೊಬೇಕು ನೀವು. ಫ್ಲೋರ್ ಮ್ಯಾಟ್ ಆಗಲಿ, ಈ ಲೇಡೀಸ್ ಫುಟ್ ರೆಸ್ಟ್ ಆಗಲಿ, ಇದರಲ್ಲಿ ಕೂಡ ಇದೆ ಲೇಡೀಸ್ ಫುಟ್ ರೆಸ್ಟು. ಆಮೇಲೆ ಸೀಟ್ ಕವರು, ಆಮೇಲೆ ಈ ಥ್ರಾಟಲ್ ಗ್ರಿಪ್ಪರ್ಸ್, ಇದೆಲ್ಲ ಆಕ್ಸೆಸರಿ ಒಂದು ಪ್ಯಾಕೇಜಲ್ಲಿ ಬರುತ್ತೆ. 2000 ರೂಪೀಸ್ ಅರೌಂಡ್ಗೇನೋ ಇದೆ. ಸೊ ಬಂಡಲಲ್ಲಿ ತೊಗೊಬೇಕು ನೀವು, ಅವಾಗಷ್ಟೇ ಇದೆಲ್ಲ ನೋಡೋಕೆ ಸಿಗೋದು ನಿಮಗೆ. ಆ್ಯಂಡ್ ಚಾರ್ಜಿಂಗ್ ಟೈಮ್ ಬಂದು ಎರಡು ಗಾಡಿದು ಸೇಮೇ ಇದೆ. ನೀವು 3.5 kW ಬ್ಯಾಟ್ರಿ ಪ್ಯಾಕ್ ತೊಗೊತಿದ್ದೀರಾ ಅಂದರೆ ಇದು 0 to 100 5 hours 15 minutesಲ್ಲಿ ಚಾರ್ಜ್ ಆಗುತ್ತೆ. ಅದು ಕೂಡ 0 to 100 5 hours 15 ಚಾರ್ಜ್ ಆಗುತ್ತೆ. ಆ್ಯಂಡ್ ಏತರ್ ಗ್ರಿಡ್ಡಲ್ಲೂ ಕೂಡ ಅಷ್ಟೇ, ಏತರ್ ಗ್ರಿಡ್ ಒಂದು ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಅದು. ಸೊ ಅದರಲ್ಲಿ 10 minutes ನೀವು ಚಾರ್ಜ್ ಹಾಕಿದ್ರೆ 30 km ಚಾರ್ಜ್ ಆಗುತ್ತೆ ಎರಡು ಗಾಡಿನೂ ಕೂಡ, ಅದರಲ್ಲೇನು ಡಿಫ್ರೆನ್ಸ್ ಬರೋಲ್ಲ ನಿಮಗೆ. ಆ್ಯಂಡ್ ಇನ್ನೊಂದೇನು ಫೀಚರ್ ಡಿಫ್ರೆನ್ಸ್ ಅಂದರೆ ಇದರಲ್ಲಿ ಮಲ್ಟಿ ಮೋಡ್ ಟ್ರ್ಯಾಕ್ಷನ್ ಕಂಟ್ರೋಲ್ ಬರುತ್ತೆ. ನಿಮಗೆ ತೋರಿಸ್ತೀನಿ ಮಲ್ಟಿ ಮೋಡ್ ಟ್ರ್ಯಾಕ್ಷನ್ ಕಂಟ್ರೋಲ್ ಅಂದರೆ ಏನು ಅಂತ. ನೋಡಿ ಇಲ್ಲಿ ಟ್ರ್ಯಾಕ್ಷನ್ ಕಂಟ್ರೋಲಲ್ಲಿ 3 ಮೋಡ್ ಇದೆ ನಮಗೆ, ರ್ಯಾಲಿ, ರೋಡು, ರೈನ್ ಅಂತ. ಟ್ರ್ಯಾಕ್ಷನ್ ಮತ್ತು ಆಫ್ನು ಮಾಡ್ಕೋಬೋದು. ಟೋಟಲ್ 4 ಮೋಡ್ಸ್ ಅಂತ ಹೇಳ್ಬೋದು ನಾವು ಟ್ರ್ಯಾಕ್ಷನ್ನ. ಬಟ್ ಇದರಲ್ಲಾದರೆ ನಿಮಗೆ ನೋಡೋಕ್ಕೆ ಸಿಗಲ್ಲ ಅದೆಲ್ಲ, ಟ್ರ್ಯಾಕ್ಷನ್ ಇಲ್ಲ ಇದರಲ್ಲಿ. ಸ್ಕಿಡ್ ಕಂಟ್ರೋಲ್ ಅಂತ ಕೊಟ್ಟಿದ್ದಾನೆ. ಬೇಸಿಕ್ ಫಂಕ್ಷನ್ ಎರಡು ಸೇಮೇ ಆಲ್ಮೋಸ್ಟು. ಟ್ರ್ಯಾಕ್ಷನ್ ಅಂದರೆ ಏನು ಅಂದರೆ ರೋಡ್ಗೂ ಟೈರ್ಗೂ ಎರಡು ಗ್ರಿಪ್ ಮಾಡಿ ಇಟ್ಕೊಳ್ಳುತ್ತೆ. ಸೊ ರೋಡಿಂದ ಏನಾದ್ರು ಟೈರ್ ಸ್ಲಿಪ್ ಆಯಿತು ಅಂದರೆ, ಇವಾಗ ಮಳೆ ಬಂದಾಗ ಸ್ವಲ್ಪ ಜಾರುತ್ತೆ ಟೈರು. ಸೊ ಆ ಥರ ಜಾರದ ಏನಾದ್ರು ಫೀಲ್ ಆದರೆ ಗಾಡಿಗೆ ಅಷ್ಟೊಂದು ಪವರ್ನ ಕೊಡಲ್ಲ, ಜಾರ ಥರ ಪವರ್ನ ಕೊಡಲ್ಲ. ಅದು ಟ್ರ್ಯಾಕ್ಷನ್ ಕಂಟ್ರೋಲು. ರೈನು, ಮಳೆ ಬಂದಾಗ ನಾವು ರೈನ್ ಮೋಡ್ಗೆ ಹಾಕೊಬೋದು ಬೇಕಾದ್ರೆ, ಆವಾಗ ಜಾರಕ್ಕೆ ಬಿಡಲ್ಲ ಅದು ಟೈರ್ನ. ಸೊ ಆ ಥರ ಇದರಲ್ಲೂ ಕೂಡ ಸ್ಕಿಡ್ ಕಂಟ್ರೋಲ್ ಇದೆ. ಇದರಲ್ಲಿ ಮಲ್ಟಿ ಮೋಡ್ ಇಲ್ಲ, 4 ಅದರಲ್ಲಿ ಮೋಡ್ ಏನು ತೋರಿಸಿದೆ ಅದು ಆ ಥರ ಇದರಲ್ಲಿ ಇಲ್ಲ. ಸ್ಕಿಡ್ ಕಂಟ್ರೋಲ್ ಅಂತ ಕೊಟ್ಟಿದ್ದಾನೆ. ಐದರ್ ನೀವು ಆನ್ ಮಾಡ್ಕೋಬೋದು, ಇಲ್ಲ ಆಫ್ ಮಾಡ್ಕೋಬೋದು. ಎಕ್ಸ್ಟ್ರಾ ಮೋಡು, ರೈನು, ರೋಡು ಆ ಥರ ಎಲ್ಲ ಏನೂ ಬರೋಲ್ಲ ಇದರಲ್ಲಿ. ಸೊ ಅದೊಂದು ಡಿಫ್ರೆನ್ಸು. ಸ್ಪೋರ್ಟ್ಸ್ ಆಗಿರೋದ್ರಿಂದ ಇದೊಂದು ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ. ಆ್ಯಂಡ್ ಇನ್ನು ಮಿಕ್ಕಿದ್ದು ಪ್ರೈಸಲ್ಲಿ ಅಷ್ಟೇ ನನಗೆ ಅನ್ಸಂಗೆ, ಇನ್ನೇನು ಎಲ್ಲ ಡಿಫ್ರೆನ್ಸ್ನ ಹೇಳ್ಬಿಟ್ಟಿದ್ದೀನಿ ನಾನು ಆಲ್ಮೋಸ್ಟು. ಸೊ ಪ್ರೈಸ್ ಬಂದು ನಮಗೆ ಫಸ್ಟು ಏತರ್ 450Xನ ನೋಡೋಣ. ಇದು ನನ್ನದೇ ಗಾಡಿ, ನನ್ನ ಚಾನಲಲ್ಲಿ ರಿವ್ಯೂ ಫಸ್ಟ್ ಹಾಕಿದೆ ಇದನ್ನು. ಸೊ ಅದರಿಂದ ನಾನು ಒಂದು ಆ್ಯಕ್ಯುರೇಟ್ ಪ್ರೈಸ್ನ ಹೇಳ್ಬೋದು.
450X ಅಲ್ಲಿ ಟಾಪ್ ಮಾಡಲು 3.5 ಕಿಲೋವ್ಯಾಟ್ ಅವರ್ದು ವಿತ್ ಪ್ರೋ ಪ್ಯಾಕು ವಿತೌಟ್ ಎನಿ ಆಕ್ಸೆಸರೀಸು. ಬರೀ ಎಕ್ಸ್ ಶೋರೂಮು ನಿಮಗೆ 1,93,498 ರೂಪೀಸ್ ಆಗುತ್ತೆ. ಇನ್ಶೂರೆನ್ಸ್ ಮತ್ತು ರೋಡ್ ಟ್ಯಾಕ್ಸ್ ಎಲ್ಲ ಸೇರಿ ಅರೌಂಡ್ ನಿಮಗೆ 2 ಲಕ್ಷ ಆಗುತ್ತೆ 450Xದು. ಬಟ್ ಅದೇ ರಿಸ್ಟಾ ಆದರೆ ನಿಮಗೆ ಎಕ್ಸ್ ಶೋರೂಮ್ ಪ್ರೈಸ್ ಬಂದು 1,86,498 ರೂಪೀಸ್ ಅಷ್ಟೇ ಆಗೋದು. 7,000 ಡಿಫ್ರೆನ್ಸ್ ಇದೆ ಅದಕ್ಕೂ ಇದಕ್ಕೂ ಎಕ್ಸ್ ಶೋರೂಮ್ ಪ್ರೈಸಲ್ಲಿ. ವಿತೌಟ್ ಇದು ಅಷ್ಟೇ, ವಿತೌಟ್ ಎನಿ ಆಕ್ಸೆಸರೀಸು ವಿತ್ ಪ್ರೋ ಪ್ಯಾಕು ಟಾಪ್ ಮಾಡಲು ಇಷ್ಟಾಗುತ್ತೆ 1,86,498 ರೂಪೀಸ್. 7,000 ಡಿಫ್ರೆನ್ಸ್ ಇದೆ ಒಟ್ಟಿನಲ್ಲಿ ಎರಡಕ್ಕೂ ಎಕ್ಸ್ ಶೋರೂಮ್ ಪ್ರೈಸಲ್ಲಿ. ಇದು ಆನ್ ರೋಡ್ ಒಂದು 1,95 ಲ್ಯಾಕ್ಸ್ವರೆಗೂ ಬರುತ್ತೆ. ಸೊ ಇನ್ನೊಂದು ಅದೇ 6,000-7,000 ಹೆಚ್ಚು ಕಮ್ಮಿ ಆಗುತ್ತೆ ಗುರು. ಎರಡು ಗಾಡಿಲೂ ಯಾವ್ದು ಚೂಸ್ ಮಾಡಬೇಕು ಅಂತ ಹೇಳೋದಾದರೆ ಇದೆಲ್ಲ ಒಂದು ಪ್ರಾಕ್ಟಿಕ್ಯಾಲಿಟಿ ಮ್ಯಾಟ್ರ್ ಆಗುತ್ತೆ. ನಿಮ್ಗೆ ಯಾವ ಪರ್ಪಸ್ಗೆ ತಗೋತಾ ಇದ್ದೀರಾ ಅನ್ನೋದು ಪ್ಯೂರಾಗಿ ಮ್ಯಾಟರ್ ಆಗುತ್ತೆ. ಸೊ ನಿಮ್ಗೇನಾದರೂ ಫ್ಯಾಮಿಲಿ ಪರ್ಪಸ್ಗೆ ಒಂದು ಗಾಡಿ ಬೇಕು, ಬೇರೆ ಯಾವುದು ಪೆಟ್ರೋಲ್ ಸ್ಕೂಟರ್ ಇಲ್ಲ ನಿಮ್ಮ ಹತ್ರ, ಒಂದು ಸಾಮಾನು ಅಥವಾ ಗ್ರೋಸರೀಸ್ ತರಕಾರಿ ಅದು ಇದು ಏನಾದ್ರು ತರೋಕ್ಕೆ ಒಂದು ಗಾಡಿ ಹುಡುಕ್ತಾ ಇದ್ರೆ ಏತರ್ ರಿಸ್ಟಾ ಒಂದು ಒಳ್ಳೆ ಆಪ್ಷನ್ ಆಗಿರುತ್ತೆ ನಿಮಗೆ. ಬಟ್ ಅದೇ ನೀವು ಒಂದು ಪೆಟ್ರೋಲ್ ವೆಹಿಕಲ್ ಇದೆ ನನ್ನ ಹತ್ರ ಆಗದೆ ಒಂದು ಎಲೆಕ್ಟ್ರಿಕ್ ಇರಲಿ ಅಂತ ತೊಗೊತಾ ಇದ್ದೀನಿ ಅನ್ನೋದಾದರೆ ನೀವು 450Xನ ಕೂಡ ನೋಡ್ಬೋದು. 7,000 ಕೊಟ್ಟು ಇದನ್ನು ತಗೊಳ್ಳೋದು ನನ್ನ ಪ್ರಕಾರ ವರ್ತ್ ಅಂತ ಅನಿಸುತ್ತೆ. ಆ್ಯಂಡ್ ಮೇಯ್ನ್ಲಿ ಏನಂತಂದರೆ ಜನ್ಜಿ ಅಥವಾ ನಮ್ಮಂಥ ಹುಡುಗರುಗಳಿಗೆ 450X ಡಿಸೈನ್ ತುಂಬ ಇಷ್ಟ ಆಗುತ್ತೆ ಓವರ್ ಏತರ್ ರಿಸ್ಟಾ. ಏನಕ್ಕಂದರೆ ಇದರಲ್ಲಿ ಅದೇ ಫೀಚರ್ಸ್ ಜಾಸ್ತಿ ಇದೆ ಗುರು, ಸ್ಪೋರ್ಟಿ ಲುಕ್ ಇದೆ, ಅದಕ್ಕಿಂತ ಇನ್ನೇನು ಬೇಕು. ಈಗಿನ ಕಾಲದ ಹುಡುಗರಿಗೆಲ್ಲ ಸ್ಪೋರ್ಟ್ಸ್ ವೆಹಿಕಲ್ಲೇ ಆಬ್ವಿಯಸ್ಲಿ ಇಷ್ಟ ಆಗೋದು, ಯಾರೋ ಕ್ರೂಸರ್ಗಳನ್ನ ಎತ್ಕೊಳ್ಳಲ್ಲ. ಸೊ ನಮ್ಮಂಥ ಜನ್ಜಿ ಏನಾರು ನೋಡ್ತಿದ್ರೆ ನಾನು ಏನು ಹೇಳಿದೆ ಅಂತ ನಿಮ್ಗೆ ಅರ್ಥ ಆಗಿರುತ್ತೆ. ಆ್ಯಂಡ್ ಇನ್ನೊಂದೇನೆಂದರೆ ಏತರಲ್ಲಿ ಹಿಂದೆ ಕೂತ್ಕೊಂಡವರು ಫುಟ್ ರೆಸ್ಟ್ನ ಹುಡುಕ್ತಾರೆ. ಎಲ್ಲಿಗೂ ಫುಟ್ ರೆಸ್ಟೇ ಇಲ್ಲ, ಫುಟ್ ರೆಸ್ಟೇ ಕೊಟ್ಟಿಲ್ವಲ್ಲ ಅಂತ. ಇದೇ ಫುಟ್ ರೆಸ್ಟು ನೋಡಿ, ಇಲ್ಲಿಂದ ಹಿಂಗೆ ಎಕ್ಸ್ಟೆಂಡ್ ಆಗಿದೆ, ಇದೇ ಫುಟ್ ರೆಸ್ಟು. ನೀವು ಏನಾರು ಗೊತ್ತಿರಲಿಲ್ಲ ಅಂತ ಹೇಳ್ತಾ ಇದ್ದೀನಿ. 450Xಲ್ಲಿ ಕೂಡ ಅಷ್ಟೇ ನೋಡಿ, ಇಲ್ಲಿದೆ ಫುಟ್ ರೆಸ್ಟು, ಡೈರೆಕ್ಟ್ ಇಲ್ಲಿಗೆ ಬರುತ್ತೆ ಕಾಲು. ಸೊ ಎಕ್ಸ್ಟ್ರಾ ಫುಟ್ ರೆಸ್ಟ್ ತೆಗೆಯೋದು ಹಾಕೋದೆಲ್ಲ ಏನೂ ಇಲ್ಲ, ಅದರಿಂದ ಜಾಸ್ತಿ ವೇರ್ಔಟ್ ಆಗಲ್ಲ ಮೆಟೀರಿಯಲ್ಸು ಬೇಸಿಕಲಿ. ಸೊ ಅಷ್ಟೇ ಗೈಸ್ ಈ ವಿಡಿಯೋಗೆ. ನೀವೇನಾದರೂ 7,000 ಅಥವಾ 6,000 ಎಕ್ಸ್ಟ್ರಾ ಕೊಟ್ಟು 450X ತೊಗೊತೀರಾ, ಇಲ್ಲ ನಿಮಗೆ ಫ್ಯಾಮಿಲಿ ಪರ್ಪಸ್ಗೆ ಮನೆ ಪರ್ಪಸ್ಗೆ ಏತರ ರಿಸ್ಟಾನ ತಗೋತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆಮೇಲೆ ನಿಮ್ಗೆ ಏನೇ ಡೌಟ್ ಇದ್ರು ಗಾಡಿ ಬಗ್ಗೆ ಅದನ್ನು ಕೂಡ ಕಮೆಂಟ್ ಮಾಡಿ, ನಾನು ಖಂಡಿತ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅದಕ್ಕೆ. ಸೊ ಇಷ್ಟ ಆಗಿತ್ತು ಈ ವಿಡಿಯೋಗೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವಿಡಿಯೋಗೆ. ಆಮೇಲೆ 2 ಗಾಡಿದು ಡೀಟೇಲ್ಡ್ ರಿವ್ಯೂ ನನ್ನ ಚಾನಲಲ್ಲಿ ಇದೆ, ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ ನಾನು ಲಿಂಕ್ನ. ಬೇಕು ಅಂದರೆ ನೀವು ಅದನ್ನು ಕೂಡ ಚೆಕ್ಔಟ್ ಮಾಡ್ಬೋದು. ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋಲಿ.